ಇದು ಗಾಂಧಿನಗರ ಗಿರ್ಗಿಟ್ಲೆ. ದರ್ಶನ್ ಅಭಿನಯದ ಒಡೆಯ ಡಿಸೆಂಬರ್ 12ರಂದು ಬಿಡುಗಡೆಯಾಗುತ್ತಿದ್ದು, ಅವರ ಲಕ್ಕಿ ಚಿತ್ರಮಂದಿರವಾದ ನರ್ತಕಿಯಲ್ಲಿ ರಿಲೀಸ್ ಆಗಲಿದೆ. ದರ್ಶನ್ರ ಇತ್ತೀಚಿನ ಯಜಮಾನ ಕುರುಕ್ಷೇತ್ರ ನರ್ತಕಿಯಲ್ಲಿ ಬಿಡುಗಡೆಯಾಗಿದ್ದು, ಈ ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ ಬಹುತೇಕ ದರ್ಶನ್ ಸಿನಿಮಾಗಳು ಹಿಟ್ ಆಗಿವೆ. ಎಂ.ಡಿ. ಶ್ರೀಧರ್ ನಿರ್ದೇಶನದ ಒಡೆಯ ಸಿನಿಮಾದ ಟ್ರೈಲರ್ ಡಿಸೆಂಬರ್ 1ರಂದು ಬಿಡುಗಡೆಯಾಗಿ ಯೂಟ್ಯೂಬ್ನಲ್ಲಿ 1 ಮಿಲಿಯನ್ ವೀಕ್ಷಣೆ ಪಡೆದು ನಂಬರ್ ಇನ್ನೂ ಏರ್ತಾ ಇದೆ. ಸನಾ ತಿಮ್ಮಯ್ಯ ದರ್ಶನ್ಗೆ ಜೋಡಿಯಾಗಿದ್ದು, ಅರ್ಜುನ್ ಜನ್ಯ ಸಂಗೀತ ಮೋಡಿಯ ಒಡೆಯ ಡಿಸೆಂಬರ್ 12ರಂದು ತೆರೆಯ ಮೇಲೆ ರಾರಾಜಿಸಲಿದ್ದಾನೆ. ಡಿ ಬಾಸ್ರ ಬಹುನಿರೀಕ್ಷಿತ ಗಂಡುಗಲಿ ಮದಕರಿ ನಾಯಕ ಚಿತ್ರದ ಮುಹೂರ್ತ ಡಿಸೆಂಬರ್ 6ರಂದು ಚಿತ್ರದುರ್ಗದಲ್ಲಿ ನಡೆಯಲಿದ್ದು, ಈ ಪ್ರಯುಕ್ತ ಇಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಏಕನಾಥೇಶ್ವರಿ ಹುಚ್ಚಂಗಮ್ಮ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಲಿದ್ದಾರೆ ಎಂದು ತಿಳಿದುಬಂದಿದೆ. ಸಂಗೊಳ್ಳಿ ರಾಯಣ್ಣನಾಗಿ ಜನಮನ ಗೆದ್ದಿದ್ದ ದರ್ಶನ್ರನ್ನ ಗಂಡುಗಲಿ ಮದಕರಿ ನಾಯಕನಾಗಿ ನೋಡಲು ಸಿನಿ ರಸಿಕರು ಕೆಲವು ಕಾಲ ಕಾಯಲೇಬೇಕಿದೆ. ಅನೂಪ್ ರಾಮಸ್ವಾಮಿ ಕಶ್ಯಪ್ ನಿರ್ದೇಶನದ ರಿಷಿ ಅಭಿನಯಿಸಿರುವ ಸಾರ್ವಜನಿಕರಿಗೆ ಸುವರ್ಣಾವಕಾಶ ಚಿತ್ರ ಟ್ರೈಲರ್ ನಾಳೆ ರಿಲೀಸ್ ಆಗಲಿದೆ. ಕಾಮಿಡಿ, ಥ್ರಿಲ್ಲರ್ ಹಾಗೂ ಭಾವನಾತ್ಮಕದ ಬೆಸುಗೆಯ ಚಿತ್ರ ಇದಾಗಿದ್ದು, ರಿಷಿ ಜೋಡಿಯಾಗಿ ಧನ್ಯಾ ಬಾಲಕೃಷ್ಣ ನಟಿಸಿದ್ದು, ಗುಲ್ಟು ಸಿನಿಮಾದ ನಿರ್ದೇಶಕ ಜನಾರ್ದನ್, ನಿರ್ಮಾಪಕ ಪ್ರಶಾಂತ್ ರೆಡ್ಡಿ ಮತ್ತು ದೇವರಾಜ್ ಜಂಟಿಯಾಗಿ ನಿರ್ಮಾಣವನ್ನು ಮಾಡಿದ್ದು, ಸಾರ್ವಜನಿಕರಿಗೆ ಸುವರ್ಣಾವಕಾಶದ ಟ್ರೈಲರ್ ನಾಳೆ ನೋಡಲು ಸಿಗಲಿದೆ. ಒಂಥರ ಬಣ್ಣಗಳು ಚಿತ್ರದ ಶೂಟಿಂಗ್ ಟೈಮ್ನಲ್ಲಿ ಹಿತಾ ಮತ್ತು ಕಿರಣ್ ನಡುವೆ ಪ್ರೀತಿ ಮೂಡಿದರೂ ವಿ ಆರ್ ಜಸ್ಟ್ ಫ್ರೆಂಡ್ಸ್ ಎಂದು ಹೇಳ್ತಿದ್ದ ಈ ಜೋಡಿ ಕಳೆದ ಮೇ ತಿಂಗಳಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡು ಡಿಸೆಂಬರ್ 1ರಂದು ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸಾಂಪ್ರದಾಯಿಕವಾಗಿ ನಡೆದ ಮದುವೆಗೆ ಕಿರುತೆರೆ ಹಾಗೂ ಬೆಳ್ಳಿತೆರೆ ಕಲಾವಿದರು ಆಗಮಿಸಿ ಶುಭ ಕೋರಿದರು. ಇದೇ ಮೊಟ್ಟಮೊದಲ ಬಾರಿಗೆ 35 ಹಿರಿಯ ಹಾಗೂ ಕಿರಿಯ ಹಾಸ್ಯ ಕಲಾವಿದರ ಸಂಗಮದ ಚಿತ್ರ ಕಾಪಿ ಕಟ್ಟೆಯ ಧ್ವನಿ ಸಾಂದ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು. ನೃತ್ಯ ನಿರ್ದೇಶಕರಾದ ಕಪಿಲ್ ನಿರ್ದೇಶನ, ಜಿ. ರಾಘವೇಂದ್ರ ನಿರ್ಮಾಣ ಮಾಡಿರುವ ಕಾಪಿ ಕಟ್ಟೆಯಲ್ಲಿ ಎಂ.ಎಸ್. ಉಮೇಶ್, ಬೆಂಗಳೂರು ನಾಗೇಶ್, ರಮೇಶ್ ಭಟ್, ಹೊನ್ನವಳ್ಳಿ ಕೃಷ್ಣ, ಡಿಂಗ್ರಿ ನಾಗರಾಜ್, ರೇಖಾ ದಾಸ್ ಹೀಗೆ ಹಾಸ್ಯ ಕಲಾವಿದರ ಪಟ್ಟಿ ಬೆಳೆಯುತ್ತಾ ಹೋಗುತ್ತದೆ. ಗುರು ಶಿಷ್ಯರು ಬೊಂಬಾಟ್ ಹೆಂಡತಿಯಲ್ಲಿ ಹಾಸ್ಯ ಕಲಾವಿದರು ಪ್ರೇಕ್ಷಕರನ್ನು ನಗೆಗಡಲಲ್ಲಿ ತೇಲಿಸಿದ್ದು, ಕಾಪಿ ಕಟ್ಟೆ ಎಷ್ಟು ರಂಜಿಸಲಿದೆ ಎಂದು ಕಾದು ನೋಡಬೇಕಿದೆ. ಬೆಂಗಳೂರು 69 ಚಿತ್ರದ ಟ್ರೈಲರ್ ಅನ್ನು ರಿಷಬ್ ಶೆಟ್ಟಿ ಬಿಡುಗಡೆ ಮಾಡಿದರು. ಕ್ರಾಂತಿ ಚೈತನ್ಯ ನಿರ್ದೇಶನದ ಗುಲ್ಜಾರ್ ನಿರ್ಮಾಣದ ಈ ಚಿತ್ರದಲ್ಲಿ ಅನಿತಾ ಭಟ್, ಪವನ್ ಶೆಟ್ಟಿ ಮುಂತಾದವರು ನಟಿಸಿದ್ದಾರೆ. ಟ್ರಿಪಲ್-ಎ ಸಿನಿಮಾಸ್ ಬ್ಯಾನರ್ನ ಅಡಿಯಲ್ಲಿ ನಿರ್ಮಾಣವಾದ ಬೆಂಗಳೂರು 69 ಟ್ರೈಲರ್ ರಿಲೀಸ್ ಮಾಡಿದ ರಿಷಬ್ ಶೆಟ್ಟಿ ಅವರು, ಕನ್ನಡದಲ್ಲಿ ಹೆಚ್ಚು ಸಿನಿಮಾಗಳು ನಿರ್ಮಾಣವಾಗುತ್ತಿದೆ, ಅದರಂತೆ ಗುಣಮಟ್ಟದ ಕಡೆ ಗಮನಹರಿಸಬೇಕು, ಆಗ ಮಾತ್ರವೇ ಪ್ರೇಕ್ಷಕರನ್ನು ತಲುಪಲು ಸಾಧ್ಯವೆಂದರು. ಈ ಸಂದರ್ಭದಲ್ಲಿ ಚಿತ್ರತಂಡ ಹಾಗೂ ಜಯರಾಜ್, ನಾಗಣ್ಣ ಮುಂತಾದವರು ಉಪಸ್ಥಿತರಿದ್ದರು. ಇದು ಗಾಂಧಿನಗರ ಗಿರ್ಗಿಟ್ಲೆ.